ಹೆಗಲ ಮೇಲೆ ತನ್ನ ಪತ್ನಿಯ ಶವವನ್ನು ಸಾಗಿಸಿದ್ದ ಒಡಿಶಾ ಮಾದರಿಯ ಪ್ರಕರಣವೊಂದು ನಮ್ಮ ರಾಜ್ಯದಲ್ಲಿಯೂ ನಡೆದಿದೆ. ಅದು ಇಬ್ಬರು ಪ್ರಭಾವಿ ಸಚಿವರ ತವರು ಜಿಲ್ಲೆ ತುಮಕೂರಿನಲ್ಲಿ ಇಂಥದ್ದೊಂದು ಘಟನೆ ಬೆಳಕಿಗೆ ಬಂದಿದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆಂಬ್ಯುಲೆನ್ಸ್ ಇಲ್ಲದ ಕಾರಣ ಬಡ ಕೂಲಿ ಕಾರ್ಮಿಕನೋರ್ವ ತನ್ನ ಮಗಳ ಮೃತದೇಹವನ್ನು ಟಿವಿಎಸ್ನಲ್ಲಿ ಸಾಗಿಸಿದ್ದಾನೆ. ತಿಮ್ಮಪ್ಪ ಎಂಬ ವ್ಯಕ್ತಿ ತನ್ನ ಮಗಳು 20 ವರ್ಷದ ರತ್ನಮ್ಮ ಉಸಿರಾಟದ ತೊಂದರೆಯಿಂದ ಬಳಲ್ತಾ ಇದ್ಲು. ಕೂಡಲೇ ಮಧುಗಿರಿ ತಾಲೂಕಿನ ಕೊಡುಗೇನಹಳ್ಳಿ ಸರ್ಕಾರಿ ಆಸ್ಪತ್ರೆಗೆ ತಂದು ಅಡ್ಮಿಟ್ ಮಾಡಿರ್ತಾರೆ. ಆದರೆ ಅಲ್ಲಿ ವೈದ್ಯರು ಸಹ ಇಲ್ಲದ ಕಾರಣ ಆಕೆ ಆಸ್ಪತ್ರೆಯಲ್ಲಿಯೇ ಸಾವನ್ನಪ್ಪಿದ್ದಾಳೆ. ತನ್ನ ಗ್ರಾಮ ವೀರಾಪುರಕ್ಕೆ ಮಗಳ ಮೃತದೇಹ ಸಾಗಿಸಲು ಆಂಬ್ಯುಲೆನ್ಸ್ ಇಲ್ಲದ ಕಾರಣ ಪರಿಚಯಸ್ಥರೊಬ್ಬರ ಸಹಾಯವನ್ನ ಪಡೆದು ಟಿವಿಎಸ್ ಬೈಕ್ನಲ್ಲಿಯೇ ಸಾಗಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾತನಾಡೋಣ. ಸಾಮಾಜಿಕ ಕಾರ್ಯಕರ್ತರಾದಂತಹ ಲೋಕೇಶ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಲೋಕೇಶ್ ಅವರೇ. ನಮಸ್ಕಾರ ಮೇಡಮ್. ಎಂತಹ ಕಾಲದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ ಅನಿಸ್ತಾ ಇಲ್ವಾ? ತುಮಕೂರಿನಲ್ಲಿ ಇಂತಹ ಒಂದು ಘಟನೆ ಆಗಿರುವಂಥದ್ದು. ಬಡ ಜನರೇ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರೆ, ಆದರೆ ಅಲ್ಲಿ ಟ್ರೀಟ್ಮೆಂಟು ಸಿಗೋದಿಲ್ಲ. ಒಂದು ವೇಳೆ ಸತ್ರು ಅಂತ ಪಕ್ಷದಲ್ಲಿ ಆಂಬ್ಯುಲೆನ್ಸ್ ಕೂಡ ಇಲ್ಲ. ಮೇಡಮ್, ನಿಜ ಹೇಳ್ಬೇಕು ಅಂದ್ರೆ ನಾವಿನ್ನು ಈಗ ಆಧುನಿಕ ಕಾಲ, ಕಂಪ್ಯೂಟರೈಸ್ಡ್ ಎಲ್ಲ ಟೆಕ್ನಾಲಜಿ ಇಷ್ಟೊಂದು ಇಂಪ್ರೂವ್ ಆದ್ರೂ ನಮ್ಮ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಏನು ಗಡಿ ಭಾಗದಲ್ಲಿ ಇದೀವಲ್ಲ, ಸುಮಾರು ಇನ್ನು ನಾವು 2000 ಹಿಂದೆಡೆ ಇಸ್ವಿನಲ್ಲೇ ಇದೀವೇನೋ ಅನ್ನಿಸ್ತಾ ಇದೆ ಈ ಕಡೆ ಎಲ್ಲ. ಸುಮ್ನೆ ಈಗ ಗೌರ್ಮೆಂಟ್ ಹಾಸ್ಪಿಟಲ್ಸಿಗೆ ಹೋದ್ರೆ ಬೆಳಗ್ಗೆ 11 ಗಂಟೆಗೆ ಹೋದ್ರು ಡಾಕ್ಟರ್ಸ್ ಇರಲ್ಲ, ಸಂಜೆ 4 ಗಂಟೆ ಮೇಲೆ ಹೋದ್ರೆ ಡಾಕ್ಟರ್ಸ್ ಇರಲ್ಲ, ಬೀಗ ಹಾಕಿರ್ತಾರೆ ಇಲ್ಲ ನರ್ಸ್ ಇರ್ತಾರೆ. ಡೆಲಿವರಿ ಪೇಷಂಟ್ಸ್ಗಳಂತೂ ಬಹಳಷ್ಟು ಸಗತ್ ಹಿಂಸೆ ಪಡ್ತಾ ಇದ್ದಾರೆ. ಆಮೇಲೆ ಈಗ ಫಾರ್ ಎಕ್ಸಾಂಪಲ್ ನೀವು ಈ ಕಡೆ ಕೊಡಗೇನಹಳ್ಳಿ ಹೇಳಿರಿ, ಈ ಕಡೆ ದೊಡ್ಡೇರಿ ಹೋಬಳಿ ಮಧುಗಿರಿ ತಾಲೂಕ್ದೇನೆ ಸುಮಾರು ಒಂದು 80 ಹಳ್ಳಿ ಇದೆ, 2 PHC ಇದೆ, ಒಂದು ಆಂಬ್ಯುಲೆನ್ಸ್ ಸಹ ಇಲ್ಲ. ತಾಲೂಕ್ ಕೇಂದ್ರಕ್ಕೆ ಹೋಗ್ಬೇಕಂದ್ರೆ 30 ಕಿಲೋಮೀಟರ್ ಆಗುತ್ತೆ. ಮಧುಗಿರಿ ತಾಲೂಕಿನಲ್ಲಿ ಓವರ್ ಆಲ್ ಹೇಳ್ಬೇಕು ಅಂದ್ರೆ ಒಂದು 2 ರಿಂದ 3 ಆಂಬ್ಯುಲೆನ್ಸ್ ಇರಬೇಕು. ಸುಮಾರು 1-1.5 ಲಕ್ಷ ಜನಸಂಖ್ಯೆ ಇದೆ. ಈ ತರ ಬಹಳಷ್ಟು ಸಖತ್ತು ಹಿಂಸೆ ಪಡ್ತಾ ಇದ್ದಾರೆ ಜನ. ಅಲ್ಲ, ಈಗ ಇಷ್ಟೆಲ್ಲ ತೊಂದರೆ ಇದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಇದು ತರಲಾಗಿದೆಯಾ? ತಂದ್ರೂ ಕೂಡ ಅವ್ರು ಏನು ಕ್ರಮ ತೆಗೆದುಕೊಳ್ತಾ ಇಲ್ವಾ? ಮೇಡಮ್, ಎಷ್ಟು ಸಲ ಸ್ಟ್ರೈಕ್ಗಳು ಆಗಿದಾವೆ. PHC ಮುಂದೆ ಡಾಕ್ಟರ್ಸ್ ಬೇರೆ ಕಡೆಯಿಂದ ಬಂದಿದ್ದಾರೆ, ಅವರಿಗೆ ಸ್ಥಳೀಯವಾಗಿ ಉಳ್ಕೊಳ್ಳೋದಕ್ಕೆ ಕ್ವಾರ್ಟರ್ಸ್ಗಳಿಲ್ಲ. ಯಾಕೆಂದ್ರೆ ಈಗ ಒಬ್ಬ ಡಾಕ್ಟರ್ ಅಂತ ಅಂದಾಗ ಅವ್ರ ಲೆವೆಲ್ಗೆ ತಕ್ಕಂತೆ ಒಂದು ಕ್ವಾರ್ಟರ್ಸ್ ಇರಬೇಕು, ಇಲ್ಲ ನರ್ಸ್ಗಳಿಗೆ ಕ್ವಾರ್ಟರ್ಸ್ ಇರಬೇಕು. ಆ ಕ್ವಾರ್ಟರ್ಸ್ಗಳಿಲ್ಲ. ಹಾಸ್ಪಿಟಲ್ ಅಲ್ಲೇ ವಾಸ ಇರ್ಬೇಕಾಗುತ್ತೆ, ನೈಟ್ ಡ್ಯೂಟಿ. ಅಲ್ಲಿ ಬಹಳಷ್ಟು ಈಗ ಮಾಮೂಲಿ ಹಳ್ಳಿಗಳು ಅಂದ್ರೆ ಗೊತ್ತೇ ಇರುತ್ತೆ, ಸೊಳ್ಳೆ ಕಾಟ ಅದು ಇದು ಇರುತ್ತೆ. ಸೊ ಅದ್ರಿಂದ ಸಾಕಷ್ಟು ಜನ ಹಿಂಸೆ ಪಡ್ತಾ ಇದೆ. ಅಲ್ಲಿ ಡಾಕ್ಟರ್ಸ್ ಇರೋದಕ್ಕೆ ಕಷ್ಟ ಆಗ್ತಾ ಇದೆ. ಅಲ್ಲ ಲೋಕೇಶ್ ಅವರೇ, ಚಿಕ್ಕ ಪುಟ್ಟ ಜ್ವರ ಬಂದ್ರೆ ಅಥವಾ ಈ ರೀತಿ ಏನು ಉಸಿರಾಟದ ತೊಂದರೆ ಇದೆ ಅಂತ ಏನು ಆಸ್ಪತ್ರೆಗೆ ಬಂದ್ರೆ ಅಂಥವ್ರಿಗೆ ಟ್ರೀಟ್ಮೆಂಟ್ ಸರಿಯಾಗಿ ಇಲ್ಲ ಅಂದ್ರೆ ಇನ್ನು ಬೇರೆ ಕಾಯಿಲೆಗೆ ಏನ್ ಟ್ರೀಟ್ ಮಾಡ್ತಾರೆ ಇವರು? ಮೇಡಮ್, ಅಲ್ಲಿ ಎಕ್ವಿಪ್ಮೆಂಟ್ ಇದ್ರಲ್ವಾ ಟ್ರೀಟ್ಮೆಂಟ್ ಮಾಡೋದಕ್ಕೆ? ಅಲ್ಲಿ ಎಕ್ವಿಪ್ಮೆಂಟ್ಸೇ ಇಲ್ಲ. ಏನ್ ನಾವು ಲ್ಯಾಬ್ ಅಂತ ಏನ್ ಕರಿತೀವಿ ಲ್ಯಾಬೊರೇಟರಿ, ಅಲ್ಲಿ ಫುಲ್ಫಿಲ್ ಲ್ಯಾಬೊರೇಟರಿ ಮಿನಿಮಮ್ ರಿಕ್ವೈರ್ಮೆಂಟ್ ಲ್ಯಾಬೊರೇಟರಿ ಇಲ್ಲ. ಓಕೆ. ಸೊ ಇದು ಉಸಿರಾಟದ ತೊಂದ್ರೆ ಒಂದೇ ಅಲ್ಲ, ಈಗ ಮೇಜರ್ ಆಗಿ ಇದು ಸಡನ್ ಆಗಿ ಬರೋಂತ ಕಾಯಿಲೆ. ಓಕೆ, ಬಟ್ ಡೆಲಿವರಿ ಪೇಷಂಟ್ಸ್ ರೆಗ್ಯುಲರ್ ಆಗಿ ಇದ್ದೇ ಇರ್ತಾರೆ. ಸಡನ್ ಆಗಿ ಆಪರೇಷನ್ ಮಾಡ್ಬೇಕು ಅಂದ್ರೆ ಫೆಸಿಲಿಟೀಸ್ ಇಲ್ಲ. ಎಸ್, ಮತ್ತೊಂದು ದುರಂತ ಏನ್ ಗೊತ್ತಾ ಲೋಕೇಶ್ ಅವರೇ, ಪ್ರಭಾವಿ ಸಚಿವರು ಒಬ್ರಲ್ಲ 2 ಸಚಿವರು ಅವರ ತವರು ಜಿಲ್ಲೆ ಆದ್ರೂ ಕೂಡ ಇಲ್ಲಿ ಇಂತಹ ಒಂದು ಪರಿಸ್ಥಿತಿ. ಹೌದು, ಅದು ನಾವು ಹೇಳ್ಕೋಬಾರ್ದು ಮೇಡಮ್. ನಮ್ಮ ತಾಲೂಕಲ್ಲಿ ಅಷ್ಟು ಹಿಂಸೆ ಪಡ್ತಾ ಇದ್ದಾರೆ ಜನ. ಓಕೆ. ಮೇನ್ ಹೇಳ್ಬೇಕು ಅಂದ್ರೆ ಈಗ ನಮ್ಮ ತಾಲೂಕು, ಈಗ ನಮ್ಮ ಮಧುಗಿರಿ ತಾಲೂಕಲ್ಲಿ ಎಲ್ಲಾ ಇಲಾಖೆಗಳನ್ನು ಒಂದು, ಈಗ ಶಿಕ್ಷಣ ಇಲಾಖೆ ಬಂದ್ರೆ ಶಿಕ್ಷಣ ಜಿಲ್ಲೆ, KEB ನಲ್ಲಿ ಇದೆ, ಎಲ್ಲಾ ಫೆಸಿಲಿಟೀಸ್ ಇದೆ. ಎಲ್ಲಾ ಡಿಪಾರ್ಟ್ಮೆಂಟ್ಗಳು ಮಧುಗಿರಿ ತಾಲೂಕಿಗೆ ಬಂದಿದೆ. ಬಟ್ ಆರೋಗ್ಯ ಬಗ್ಗೆ ಕಾಳಜಿನೇ ಇಲ್ಲ. ಈಗ KEB, ಈಗ ಶಿಕ್ಷಣ ಇಲಾಖೆ, ಟೀಚರ್ಸ್ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಹೋಗ್ತಾರೆ, ಅವರು ವರ್ಕ್ ಮಾಡ್ಕೊಂಡ್ ಬರ್ಬೋದು. ಅದೇ ಆರೋಗ್ಯ ಇಲಾಖೆ, ಅಲ್ಲಿ ಮೇಜರ್ ಆಗಿ ಡಾಕ್ಟರ್ಸ್ ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಇದೆ ಮೇಡಮ್. ಅಲ್ಲ, ಇದು ಸುಧಾರಣೆ ಕಾಣ್ಬೇಕಂದ್ರೆ ಇಂತ ಎಷ್ಟು ಘಟನೆಗಳು ನಡಿಬೇಕೇನೋ? ಮೇಡಮ್, ನೀವು ಬೇಕಿದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಫ್ಟರ್ 4 o'clock ಅಥವಾ 5 o'clock ಬನ್ನಿ. ಏನೀಗ 5-5:30ವರೆಗೂ ಡ್ಯೂಟಿನಲ್ಲಿ ಇರ್ಬೇಕಾ ಡಾಕ್ಟರ್ಸ್? ನೀವು 4-4:15 ಬಂದು ಅದನ್ನ ಒಂದು ಹಾಸ್ಪಿಟಲ್ಗೆ ಹೋಗಿ, ಗ್ಯಾರಂಟಿ ಡಾಕ್ಟರ್ಸ್ ಇರಲ್ಲ, 1-2 ನರ್ಸ್ ಇರ್ತಾರ. ಪಾಪ ಅವ್ರಿಗೆ ಏನ್ ಗೊತ್ತಿಲ್ಲ. ಅಲ್ಲ, ಏನಾದ್ರು ಎಮರ್ಜೆನ್ಸಿ ಇದ್ರೂ ಬರೋದಿಲ್ವಾ?
ಇರಲ್ಲ ಮೇಡಮ್, ಯಾಕೆಂದ್ರೆ ಅವರು ಲೋಕಲ್ ಅಲ್ಲಿ ಇರಲ್ವಲ್ಲ. ಹ್ಮ್ ಹ್ಮ್ ಅವರು ತಾಲೂಕ್ ಕೇಂದ್ರ, ಜಿಲ್ಲಾ ಕೇಂದ್ರದಲ್ಲೂ ವಾಸವಾಗಿರ್ತಾರೆ. ಎಸ್, ಥ್ಯಾಂಕ್ ಯು ಲೋಕೇಶ್ ಅವರೇ ನಮ್ಮ ಜೊತೆ ಇಷ್ಟೊತ್ತು ಮಾತನಾಡಿದ್ದಕ್ಕೆ.